ದೇವ ಭಾವೇಗ ಮನಮೋಹನ ಪ್ರಿಯ ಭಾವೇಗ ಮನಮೋಹನ ಭಾವೇಗ ಮನಮೋಹನ ಪ್ರಿಯ ಭಾಬೇಗ ಸ್ವಾಮಿ ಭಾಬೇಗ ಮನಮೋಹನ ಪ್ರಿಯ ಭಾಬೇಗ ಮನಮೋಹನ ಭಾಬೇಗ ಮನಮೋಹನ ವಾಸುದೇವ ಪ್ರಿಯತಮ ತಿಂಗಳ ಬೆಳಗೆಲ್ಲ ಬೇಸಿಗೆ ಬಿಸಿಲಾಯ್ತು ಅಲ್ಲವೇ ತಿಂಗಳ ಬೆಳಗೆಲ್ಲ ಬೇಸಿಗೆ ಬಿಸಿಲಾಯ್ತು ತಣ್ಣನೆ ಗಾಳಿಯು ಏನಾಯಿತು ತಣ್ಣನೆ ಗಾಳಿಯು ಏನಾಯಿತು ಮದನನು ಇದೆ ನೋಡಿ ಹೃದಯದ ಬೆಳೆನಾಡಿ ಮದನನು ಇದೆ ನೋಡಿ ಹೃದಯದ ಬೆಳೆನಾಡಿ ಆಡಿದ ಮಾತುಗಳೇನಾದನು ಆಡಿದ ಮಾತುಗಳೇನಾದನು ಇಲ್ಲ ನೀ ಬಾನಿನ ತಾಳಿನ ವಾಸುದೇವ ಎಲ್ಲ ನೀ ಬಾನಿನ ತಾಳಿನ ರಮಣಿ ರಮಣ ಬಲಿದ ವೇಳೆ ಸುಮಧುರ ನಿಲದಾರ ಎಂದು ಎನಗೆ ಭಾಬೇಗ ವಾಸುದೇವ ದೇವಿ ಪ್ರಿಯ ಭಾಬೇಗ ಸ್ವಾಮಿ ಭಾಬೇಗ ಮನಮೋಹನ ಪ್ರಿಯ ಭಾಬೇಗ ಮನಮೋಹನ ಭಾಬೇಗ ಪ್ರಿಯ ಭಾಬೇಗ ಸ್ವಾಮಿ ಭಾಬೇಗ ಮನಮೋಹನ ದೇವ ಮನಮೋಹಿನಿ ಪ್ರಿಯ ರುಕ್ಮಿಣಿ ಅನುಮಾನವೇಕೆ ನನ್ನಲ್ಲಿ ನಿನಗನುಮಾನವೇಕೆ ನನ್ನಲ್ಲಿ ನಾದವು ನೀ
ಕೊಳಲಿನ ನಾದವು ನೀನೆ ಪ್ರಿಯೆ ರಾತ್ರಿಯು ನಮದಾಗಿದೆ ಈ ರಾತ್ರಿಯು ಹಿತವಾಗಿದೆ ಪ್ರೇಯಸಿ ಮನಮೋಹಿನಿ ಪ್ರಿಯ ರುಕ್ಮಿಣಿ ಅನುಮಾನವೇ ನನ್ನಲ್ಲಿ ನಿನಗನುಮಾನವೇ ನನ್ನಲ್ಲಿ ಮೋಹಿನಿ ನೋಡಿ ನಮ ಜೋಡಿಯ ಆ ಚಂದ್ರನು ನೋಡಿ ನಮ ಜೋಡಿಯ ನಸು ನಾಚುತ್ತ ಮರೆಯಾದನು ನಸು ನಾಚುತ್ತ ಮರೆಯಾದನು ಪ್ರೇಯಸಿ ಮನಮೋಹಿನಿ ಪ್ರಿಯ ರುಕ್ಮಿಣಿ ಅನುಮಾನವೇ ನನ್ನಲ್ಲಿ ನಿನಗನುಮಾನವೇ ನನ್ನಲ್ಲಿ ಮನಮೋಹಿನಿ ಪ್ರೇಮಾನುರಾಗದ ಪ್ರಾಣೇಶ್ವರಿ ಪ್ರೇಮಾನುರಾಗದ ಪ್ರಾಣೇಶ್ವರಿ ಒಲಿದು ಬಾ ನಲಿದು ಬಾ ಒಲಿದು ಬಾ ನಲಿದು ಬಾ ಪ್ರೇಯಸಿ ಮನಮೋಹಿನಿ ಪ್ರಿಯ ರುಕ್ಮಿಣಿ ಅನುಮಾನವೇಗೆ ನನ್ನಲ್ಲಿ ನಿನಗನುಮಾನವೇಗೆ ನನ್ನಲ್ಲಿ ಮನಮೋಹಿನಿ ದೇವ ದೇವಿ ಹಾಗಾದರೆ ಯುದ್ಧವು ನಿಶ್ಚಯವಾಯಿತೇನು? ನಾನು ಮೊದಲೇ ಹೇಳಲಿಲ್ಲವೇ ಯುದ್ಧವೆಂದರೆ ಈ ನಿಮ್ಮ ಹೃದಯವು ನಲಿದಾಡುವುದೆಂದು? ದೇವಿ ಉಪಾಯವಿಲ್ಲ ಪ್ರಿಯತಮೆ, ಯುದ್ಧವೆಂದು ಅನಿವಾರ್ಯ. ಆದರೆ ಇದೆಂತ ಯುದ್ಧ? ವಿಶ್ವ ಸೃಷ್ಟಿಯಲ್ಲಿ ಈವರೆಗೂ ನಡೆಯದ ಅಚಿತ್ಯ ಹತ್ಯಾಕಾಂಡ. ಒಂದು ಕಡೆ ಕೌರವರ 11 ಅಕ್ಷೋಣಿ ಸೈನ್ಯದಳ, ಮತ್ತೊಂದು ಕಡೆ ಪಾಂಡವರ 7 ಅಕ್ಷೋಣಿ ಸೈನ್ಯದಳ. ಯುದ್ಧ ಮುಗಿದ ಮೇಲೆ ಮಾನವ ಜೀವರಾಶಿಯಲ್ಲಿ ಅದೆಷ್ಟು ಜನ ಜೀವಂತರಾಗಿ ಉಳಿಯುವರು? ಯುದ್ಧ ಯುದ್ಧ, ಪ್ರಪಂಚದ ಅನಂತ ಪ್ರಳಯ, ಅಸೀಮ ಧ್ವಂಸ. ರುಕ್ಮಿಣಿ ಪ್ರಭು, ಈ ಮಾನವ ಲೋಕವನ್ನು ಪ್ರಳಯಾವರ್ತಿಂದ ರಕ್ಷಿಸು. ಅಧರ್ಮದ ಆಕ್ರಮಣದಿಂದ ಧರ್ಮವು ರೂಪುಗಿಡಲೇಕೆ ಶಾಂತಿ ಸಂಧಾನಕ್ಕೊಮ್ಮೆ ಪ್ರಯತ್ನಿಸು ದೇವ. ರುಕ್ಮಿಣಿ, ಶಾಂತಿಯಿಂದ ಸೃಷ್ಟಿಯು ವಿಕಾಸವಾಗುವುದಿಲ್ಲ ಪ್ರೇಯಸಿ. ಪುರಾತನ ಅಳಿವೆ ನೂತನ ಆವಿಷ್ಕಾರ. ಯುದ್ಧವೆಂದು ಅವಶ್ಯಕ. ಆದರೆ ಆ ಯುದ್ಧದಲ್ಲಿ ನಾನೊಂದು ನೂತನ ಜಗತ್ತನ್ನು ನಿರ್ಮಿಸುವೆನು. ನನ್ನ ಸಮರ ಗೀತೆಯು ಮಾನವರಿಗೆ ಧರ್ಮದ ಪರಾಕಾಷ್ಠೆಯನ್ನು ಬೋಧಿಸುವುದು. ವೀರ ರಕ್ತದಿಂದ ಪೃಥ್ವಿಯ ಕಲ್ಮಶವನ್ನು ತೊಳೆಯುವೆನು. ಕುರುಕ್ಷೇತ್ರದ ಒಂದೊಂದು ಧೂಳಿಯ ಕಣವನ್ನು ರಕ್ತರಸದಿಂದ ತೋಯಿಸಿ ವೀರ ದರ್ಪದಿಂದ ಸುಸಜ್ಜಿತವಾಗಿ ಮಾಡಿ ಪುಣ್ಯ ಬೀಜವನ್ನು ನೆಡುವೆನು. ಆ ಬೀಜವು ಅಂಕುರಿಸಿ ಮರವಾಗಿ ದರ್ಶನ, ವಿಜ್ಞಾನ, ಧರ್ಮ, ರಾಜನೀತಿ ಮುಂತಾದ ಅನರ್ಘ್ಯ ಫಲಪುರುಷಗಳನ್ನು ಜಗತ್ತಿಗೆ ನೀಡುವುದು. ಪ್ರಭು, ಪ್ರೇಮ ಮೂರ್ತಿಯೆಂಬೆನಿಂದ ನಾಮವೆಂದು ವಿಫಲವಾಯಿತೆ. ಪ್ರೇಮ ಮೂರ್ತಿಯೆಂಬೆನಿಂದ ನಾಮವೆಂದು ವಿಫಲವಾಯಿತೆ. ಸಮರದಿಂದ ಪ್ರಾಣಹಾನಿ ಸರ್ವಕಾರಿಣಿ ಕಾಂತ ಸರ್ವಕಾರಿಣಿ ಕಾಂತ
ಸಮಾಧಾನ ಭೇದವೆಲ್ಲ ಕೋಮಲಾಂಗಿ ವಿಫಲವಾಯ್ತೆ. ಪರಮಾತ್ಮ ಸಮಾಧಾನ ಭೇದವೆಲ್ಲ ಕೋಮಲಾಂಗಿ ವಿಫಲವಾಯ್ತೆ. ಸಮರದಂಡವಿಂದು ಧರಣಿ ಪಾಪ ಆರಿಣಿ ಕಾಂತೆ ಪಾಪ ಆರಿಣಿ. ಕಾವುದೈನೆಯ ನಿಧಾನ ಪಾವನಾತ್ಮ ಭಕ್ತದೀನ. ಕಾವುದೈನೆಯ ನಿಧಾನ ಪಾವನಾತ್ಮ ಭಕ್ತದೀನ. ಲೋಕಕ್ಕಿಂತ ಶಾಂತಿದಾನ ಕಾಯು ಮೋಹನ ಕಾಂತ ಕಾಯು ಮೋಹನ ಕಾಂತ ಕಾಯು ಮೋಹನ ಕಾಂತ ಕಾಯು ಮೋಹನ. ಸರ್ವೇ ಶಾಂತಿ ಗಾತ ನಾದ ಲೋಕ ಪೂಜಿತ ಕಾಂತ ಲೋಕ ಪೂಜಿತ ಲೋಕ ಪೂಜಿತ ಲೋಕ ಪೂಜಿತ. ಸ್ಥಾಪನೆಗೆ ಧರ್ಮಯುಕ್ತ ಬಂದೊದಗಿ. ಧರ್ಮರಾಜ್ಯ ಸ್ಥಾಪನೆಗೆ ಧರ್ಮಯುದ್ಧ ಬಂದೊದಗಿ. ಕರ್ಮಭೂಮಿ ಭಾರತವೋ ಧನ್ಯವಾದುದೇ ಕಾಂತೆ ಧನ್ಯವಾದುದೇ. ಭಯವಿದೇಕೆ ಶಾಂತೆ ಕಾಂತೆ ಪ್ರೇಮ ಪೂಜಿತೆ ಕಾಂತೆ ಪ್ರೇಮ ಪೂಜಿತೆ ಪ್ರೇಮ ಪೂಜಿತೆ ಪ್ರೇಮ ಪೂಜಿತೆ. ದೇವಿ ಪ್ರಭು, ನಿಮ್ಮ ಸ್ಪರ್ಶವು ಮೃತ್ಯು ಸಂಜೀವಿನಿ. ದೃಷ್ಟಿ ಮಾತ್ರದಿಂದ ಜಡ ಜಗತ್ತನ್ನು ಜೀವಂತ ಮಾಡಬಲ್ಲೆ. ಅದನ್ನುಳಿದು ಈ ರಕ್ತಪಾತದ ಅವಶ್ಯಕತೆ ಏಕೆ? ರುಕ್ಮಿಣಿ, ಕಾಳ ಸರ್ಪ ಕಚ್ಚಿದವರನ್ನು ಮೃತ್ಯುಮುಖದಿಂದ ಕೊಳೆಯಬೇಕಾದರೆ ವಿಷಸ್ಪರ್ಶವಾದ ಅವಯವನ್ನು ಛೇದಿಸ ಹೊರತು ಮತ್ಯಾವ ಉಪಾಯ ಇಲ್ಲ ಪ್ರಿಯತಮೆ. ಆರ್ಯವರ್ತಕ್ಕೀಗ ಅಂತಹ ಅವಸ್ಥೆ ಉಂಟಾಗಿದೆ. ಅಭಿಮಾನ ಸೂರ್ಯದಿಂದ ಪರಮಾತ್ಮರಾದ ಕ್ಷತ್ರಿಯ ನರನಾಡಿಗಳಲ್ಲಿ ರಕ್ತಾಧಿಕ್ಯವು ಹೆಚ್ಚಿ ಅಧರ್ಮ ರೋಗದ ಅಂಕುರವು ಕಾಣಿಸಿಕೊಂಡಿದೆ. ಅದನ್ನು ಸಂಪೂರ್ಣವಾಗಿ ನಾಶ ಮಾಡದ ಹೊರತು ಧರ್ಮ ಸಂಸ್ಥಾಪನೆ ಆಗುವುದಿಲ್ಲ ಪ್ರೇಯಸಿ. ಇಷ್ಟೊಂದು ಜನರ ಮರಣದಿಂದ ಧರ್ಮವು ಸ್ಥಾಪನೆ ಆಗುವುದಾದರೆ ಅಂತಹ ಧರ್ಮಕ್ಕೆ ನನ್ನ ಧಿಕ್ಕಾರವಿರಲಿ. ವಾಸುದೇವ, ಈ ಯುದ್ಧವನ್ನು ನಿಲ್ಲಿಸಿ ಮತ್ತೊಂದು ಬಾರಿ ಶಾಂತಿ ಸಂಧಾನಕ್ಕೆ ಪ್ರಯತ್ನಿಸಿ. ದೇವಿ, ನಿನ್ನ ಮಾತಿನಂತೆ ಮತ್ತೊಂದು ಸಾರಿ ಶಾಂತಿ ಸಂಧಾನಕ್ಕೆ ಪ್ರಯತ್ನಿಸುವೆನು. ಆದರೆ ನನ್ನ ಈ ಪ್ರಯತ್ನವೂ ಕೂಡ ವಿಫಲವಾಗುವುದು. ಪ್ರಯತ್ನಿಸಿ ನೋಡಿ, ಸಫಲಗೊಳ್ಳುವುದು. ನಯನ ಮನೋಹರಿಯೇ ಪ್ರಿಯ ಸುಂದರ ವದನೆ. ನಯನ ಮನೋಹರಿಯೇ ನಯನ ಮನೋಹರಿಯೇ ಪ್ರಿಯ ಸುಂದರ ವದನೆ. ನಯನ ಮನೋಹರಿಯೇ ಮಂದರ ಗಿರಿಧರ ನರಸಿದಯಾಮಣಿ. ಮಂದರ ಗಿರಿಧರ ನರಸಿದಯಾಮಣಿ. ಸಿಂಧು ಶಯನ ಶ್ರೀ ಕಮಲಮುಖಿಯೇ ಸುಂದರಿಯೇ ಆನಂದದ ಶಯನೆ. ಸಿಂಧು ಶಯನ ಶ್ರೀ ಕಮಲಮುಖಿಯೇ ಸುಂದರಿಯೇ ಆನಂದದ ಶಯನೆ. ನಯನ ಮನೋಹರಿಯೇ ಪ್ರಿಯ
ಪ್ರಿಯ ಸುಂದರವದನೆ ನಯನ ಮನೋಹರಿಯೇ ಗಂಧ ಪರಿಮಳವ ಧರಿಸಿ ಮಂದಾಸದಿಂದ ಎನ್ನವರಿಸಿ ಗಂಧ ಪರಿಮಳವ ಧರಿಸಿ ಮಂದ ಆಸದಿಂದ ಎನ್ನವರಿಸಿ ಮನ ಮಂದಿರದೊಳು ನೆಲೆಸಿ ಆ ಆ ಆ ಮಂದಿರದೊಳು ನೆಲೆಸಿ ಪ್ರಣಯಾನಂದದ ಸವಿರಸ ಬೀರುತ ದೇವಿ ಪ್ರಣಯಾನಂದದ ಸವಿರಸ ಬೀರುತ ಒಲವಿನ ತಾರೆ ಒಲವನ್ನು ಬೀರುತ ಬದುಕು ನೀಲಾಂಬರಿ ಒಲವಿನ ತಾರೆ ಒಲವನ್ನು ಬೀರುತ ಬದುಕು ನೀಲಾಂಬರಿ ಚೆಲುವಿನ ತಾರೆ ಒಲವನ್ನು ಬೀರುತ್ತ ಬದುಕು ನೀಲಾಂಬರಿ ನಯ ಮನೋಹರಿಯೇ ಪ್ರಿಯ ಸುಂದರವದನೆ ನಯನ ಮನೋಹರಿಯೇ ನಯನ ಮನೋಹರಿಯೇ ನಯನ ಮನೋಹರಿಯೇ ದೇವಿ ವಾಸುದೇವ ದೇವಿ ಬಳಿ ಬಾರ ಪ್ರಿಯತಮ ಚೆಂದಾದ ಚೆಲುವ ತಾರ ನಿನ್ನಂತರಂಗ ತೋರ ಚೆಂದಾದ ಚೆಲುವ ತಾರ ನಿನ್ನಂತರಂಗ ತೋರ ವಿನೋದ ವಿಷಾದ ಮನಕಾಲೋಡ ಬಾರ ಪ್ರಿಯತಮ ಬಳಿ ಬಾರ ಸುಂದರ ಮರೆಯಾದ ಮೇಲೆ ನಾನೇನು ಬಲ್ಲೆ ಈ ನಿಮ್ಮ ಸರಸದ ನೋಟವ ವಾಸುದೇವ ಮರೆಯಾದ ಮೇಲೆ ನಾನೇನು ಬಲ್ಲೆ ಈ ನಿಮ್ಮ ಸರಸದ ನೋಟವ ಮುದ ಮುದ ತೋರುವ ಹರುಷಗಿಯಾಡುವ ಮುದ ಮುದ ತೋರುವ ಹರುಷಗಿಯಾಡುವ ವಿನೋದ ವಿಷಾದ ಮನಕಾಲೋದ ಬಾರ ಪ್ರಿಯತಮ ಬಳಿ ಬಾರ ಪ್ರಿಯತಮ ಅಕ್ರೂರ ಕೃತರ್ಮ ಮಹಾಪ್ರಭು ಮಹಾಪ್ರಭು ಬಲಾಯನರ ಸಮರ ಈ ದರೆಯೊಳ್ ಬಲಾಯನರ ಸಮರ ಬಲಾಯನರ ಸಮರ ಈ ದರೆಯೊಳ್ ಬಲಾಯನರ ಸಮರ ವಿಭಕ್ಕಿಂತ ಸುರ ವಿಭಕ್ಕೆ ಸಾಟೆ
ತ್ರಿಭುವನದೊಳಗಿನ್ಯಾವನಿರುವೆನು. ವಿಭುವಕ್ಕಿಂತ ಸುರ ವಿಭವಕ್ಕೆ ಸಾಟಿ ತ್ರಿಭುವನದೊಳಗಿನ್ಯಾವನಿರುವೆನು. ಬಲ ಏನರೆ ಸಮರ ಈ ಧರೆಯ ಬಲ ಏನರೆ ಸಮರ. ಅಕ್ರೂರ, ನಮ್ಮ ರಾಜ್ಯದ ರಗಸಾವನ್ನು ಯಾವ ರೀತಿ ಅಪ್ಪಣೆ ಮಹಾಪ್ರಭು. ಪ್ರಭು ಲಾಲಿಸೋ ಪ್ರೀತಿಯಿಂದ ಬೇಡ್ವೆ ಪ್ರಭು ಲಾಲಿಸೋ. ಪ್ರಭು ಲಾಲಿಸೋ ಪ್ರೀತಿಯಿಂದ ಬೇಡ್ವೆ ಪ್ರಭು ಲಾಲಿಸೋ. ಕಾಲ ಕಾಲಕ್ಕೀಗ ನೀನು ಕಾಮಲೇನು. ಕಾಲ ಕಾಲಕ್ಕೀಗ ನೀನು ಕಾಮದೇನು. ನಿಲೆಯಿಂದ ಪ್ರಜೆಯೋ ಬಾಳುತ್ತಾಲಿಹರು ಲಾಲಿಸೋ. ಪ್ರೀತಿಯಿಂದ ಬೇಡ್ವೆ ಪ್ರಭು ಲಾಲಿಸೋ. ಮಹಾಪ್ರಭು, ನಮ್ಮ ರಾಜ್ಯದಲ್ಲಿ ಕಾಲ ಕಾಲಕ್ಕೆ ಮಳೆಗಳಾಗಿ ಬೆಳೆಗಳಿಂದ ಪ್ರಜೆಗಳೆಲ್ಲರೂ ಸುಖವಾಗಿರುವರು. ಇನ್ನೇನು ಅಪ್ಪಣೆ ಮಹಾಪ್ರಭು. ಬೇಷ್. ನಿನ್ನಂಥ ಸೈನ್ಯಾಧ್ಯಕ್ಷ ನನ್ನ ಆಸ್ಥಾನದಲ್ಲಿರುವಾಗ ನನ್ನ ಆಸ್ಥಾನಕ್ಕೆ ಕುಂದು ಕೊರತೆಗಳೆಂದರೇನು? ಕೃತವರ್ಮ, ನಮ್ಮ 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 ರಾಜ್ಯದ ರಣೋತ್ಸವವನ್ನು ಯಾವ ರೀತಿ ಇಟ್ಟು ಅದನ್ನು ತಿಳಿಸು. ಅಪ್ಪಣೆ ಮಹಾಪ್ರಭು. ಧರಣಿಪ ಬಿಡು ಜಯಂತಯ, ಧರಣಿಪ ಬಿಡು ಜಯಂತಯ. ಕಡಿದು ಉರುಳುಪೆ ವೈರಿಯ ಶಿರವ, ಕಡಿದು ಉರುಳುಪೆ ವೈರಿಯ ಶಿರವ. ಧರಣಿಪ ಬಿಡು ಜಯಂತಯ. ಯಕ್ಷ ಕಿನ್ನರ ಗರುಡ ಕೇಶರ, ಯಕ್ಷ ಕಿನ್ನರ ಗರುಡ ಕೇಶರ. ಪಕ್ಷಿ ಗಂಧರ್ವಾದಿಗಳ, ಪಕ್ಷಿ ಗಂಧರ್ವಾದಿಗಳ ಗಡಗಡನೆ ನಡುಗಿಸುವೆ, ಗಡಗಡನೆ ನಡುಗಿಸುವೆ. ಪರಮ ಸೌಖ್ಯದೆ ಬಾಳುವೆನ. ಧರಣಿಪ ಬಿಡು ಜಯಂತಯ, ಧರಣಿಪ ಬಿಡು ಜಯಂತಯ, ಧರಣಿಪ ಬಿಡು ಜಯಂತಯ. ಮಹಾಪ್ರಭು, ನಮ್ಮ ಸೇನೆಯನ್ನು ಕಂಡರೆ ಪರರಾಜರ ಸೇನೆಯು ಎದರಿ ಓಡುತ್ತಿರುವುದು. ಮತ್ತೇನರ್ಪಣೆ? ನಿನ್ನಂತಹ ಸೈನ್ಯಾಧ್ಯಕ್ಷನು ನನ್ನ ಆಸ್ಥಾನದ ಕುಂದು ಕೊರತೆಗಳೆಂದರೇನು? ನಿನ್ನ ಪೀಠದಲ್ಲಿ ನೀನು ಕೂತುಕೋ. ಅಪ್ಪಣೆ ಮಹಾಪ್ರಭು. ಚಾರದೆ ಯಾರಲ್ಲಿ ಸಮಾಚಾರವೇನು? ಏನು, ನನ್ನ ಪ್ರಿಯ ಶಿಷ್ಯನಾದ ದುರ್ಯೋಧನ ಬರುತ್ತಿರುವನೆ? ಗುರುದೇವ ನಮೋ ನಮಃ. ದುರ್ಯೋಧನ, ನಿನಗೆ ಮಂಗಳವಾಗಲಿ, ಮೇಲೆ ಹೇಳು. ನಿನ್ನ ಪೀಠದಲ್ಲಿ ನೀನು ಕೂತುಕೋ. ಯಾರಲ್ಲಿ ನತ್ತಕ್ಕೇನು ಬರಮಾಡಿ? ಬಾಳಿನ ರಸಮಯ ಸಮಯವಿದೆ, ಬಾಳಿನ ರಸಮಯ ಸಮಯವಿದೆ. ಇದುವೇ ಗಂಧರ್ವ ಗಾನಸುದೆ, ಇದುವೇ ಗಂಧರ್ವ
ಗಾನಸುಧೆ ಬಳಿನ ರಸಮಯ ಸಮಯವಿದೆ. ಸ್ವರ ಸಂಗೀತವ ಆಡಿ ಸಪ್ತ ಸ್ವರ ಸಂಯೋಜನೆ ಮಾಡಿ, ಸ್ವರ ಸಂಗೀತವ ಆಡಿ ಸಪ್ತ ಸ್ವರ ಸಂಯೋಜನೆ ಮಾಡಿ, ಶ್ರುತಿ ರಾಗ ತಾಳಲಯವೆಲ್ಲ ತೋರಿ, ಶ್ರುತಿ ರಾಗ ತಾಳಲಯವೆಲ್ಲ ತೋರಿ, ನಾದದ ಮೋಧವೇ ಮೈಮನ ತಣಿಸುವ, ನಾದದ ಮೋಧವೇ ಮೈಮನ ತಣಿಸುವ, ನಾದದ ಮೋದವೇ ಮೈಮನ ಮರೆಯುವ, ನಾದದ ಮೋದವೇ ಮೈಮನ ಮರೆಯು, ನಾದದ ಮೋದವೇ ಮೋದವ ಮೈಮನ ಮರೆಯುವ ಮರೆಯುವ, ನಾದದ ಮೋದವೇ ಮೈಮನ ಮರೆಯುವ ಮರೆ, ಶೃಂಗಾರ ರಸಘಟನೆಯ ಗಂಭೀರ, ಶೃಂಗಾರ ರಸಘಟನೆಯ ಗಂಭೀರ, ಜಯವ ಮರೆತು ಬೆರೆತು ವಿಲಾಸಮೈ ವಿನೋದದೊಳ್ ವಿರಾಜಿಸುವ, ಬಾಳಿನ ರಸಮಯ ಸಮಯವಿದೆ. ಇದುವೇ ಗಂಧರ್ವ ಗಾನಸುಧೆ ಬಾಳಿನ ರಸಮಯ ಸಮಯವಿದೆ, ಸಮಯವಿದೆ, ಸಮಯವಿದೆ. ಭಲೆ ಭಲೆ ನರ್ತಕರಿಗೆ ಮುತ್ತು ರತ್ನ ವಜ್ರ ಉಡುಗೊರೆ ಕೊಟ್ಟು ಕಳಿಸು. ದುರ್ಯೋಧನ, ಹಸ್ತಾವತಿಯಲ್ಲಿ ಎಲ್ಲರೂ ಕ್ಷೇಮವೇ? ನೀನು ಬಂದ ಸಮಾಚಾರವೇನು? ಗುರುದೇವ, ಪಾಂಡವರಿಗೂ ನಮಗೂ ಭೀಕರ ಯುದ್ಧ ಸಂಘಟಿಸುವುದು, ಅದರಲ್ಲಿ ನೀವು ನಮ್ಮ ಪಕ್ಷವನ್ನು ವಹಿಸಬೇಕೆಂದು ಪ್ರಾರ್ಥಿಸಲು ನಾನಿಲ್ಲಿಗೆ ಬಂದಿದ್ದೇನೆ ಗುರುದೇವ. ದುರ್ಯೋಧನ, ನೀನು ಕೃಷ್ಣನ ಬಳಿ ವಹಿಸಿದ ವಿಚಾರವೇನಾಯಿತು? ಗುರುದೇವ, ಕೃಷ್ಣನು ಪಾಂಡವರ ಪಕ್ಷವನ್ನು ಅಪೇಕ್ಷಿಸಿದನು. ನಾನು ನಿಮ್ಮನ್ನು ಮತ್ತೆ ನಿಮ್ಮ ಯಾದವ ಸೈನ್ಯವನ್ನೇ ಅಪೇಕ್ಷಿಸಿದನು. ದುರುಳ ಪಾಂಡವರ ಚಿರಗಳ ಕಡೆದು ಗಣದೇವತೆಗೆ ಆಹುತಿ ಕೊಡುವೆ, ದುರುಳ ಪಾಂಡವರ ಚಿರಗಳ ಕಡೆದು ಗಣದೇವತೆಗೆ ಆಹುತಿ ಕೊಡುವೆ, ಅದಮರ ವಧಿಸಲು ಸುದಿಮವು ನಮಗೆ, ಅದಮರ ವಧಿಸಲು ಸುದಿಮವು ನಮಗೆ, ಚಿಂತೆಯ ಬಿಡು ಬಿಡು ನೀ ಶಿಷ್ಯ, ಚಿಂತೆಯ ಬಿಡು ಬಿಡು ನೀ ಶಿಷ್ಯ, ಚಿಂತೆಯ ಬಿಡು ಬಿಡು ನೀ ಶಿಷ್ಯ. ದುರ್ಯೋಧನ, ಗುರುದೇವ, ಹಾಗಾದರೆ ನಿನಗೆ ಜಯ ಖಂಡಿತ. ಹೋಗಿ ಬಾ ವೀರವರ, ನಿನಗೆ ಶುಭವಾಗಲಿ. ಗುರುದೇವ, ನಾನಿನ್ನು ಬರುತ್ತೇನೆ ಗುರುದೇವ. ಗುರುದೇವ ಬಲರಾಮರನ್ನೊಂದು ಅಕ್ಷವೇಣೆ ಸೈನ್ಯವೇ ನನ್ನ ಪಕ್ಷವಾಯಿತು. ಇನ್ನು ಈ ತ್ರಿಭುವನದಲ್ಲಿ ನನ್ನನ್ನು ಜಯಿಸಬಲ್ಲ ತೀರನು ಅವನಿರುವನು. ಇನ್ನು ಮುಂದೆ ನಡೆಯಲಿರುವ ಕುರುಕ್ಷೇತ್ರ ರಣಮಾರಿಗೆ ಆ ಕುಂತಿ ಪುತ್ರರನ್ನು ಬಲಿಕೊಟ್ಟು ಅಸ್ತಿನ ದೇಶದಂತೆ ಮೆರೆಯುವೆ. ಎಲವೆಲವೋ ದ್ವಿತೀಯ ಪಾಂಡವ. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಕುರು ಪಾಂಡವರ ಸಮಕ್ಷೇತ್ರ.
ಪಾಂಡವರ ಯುದ್ಧ ಕ್ಷೇತ್ರ, ಇದು ಸಮರ ಕ್ಷೇತ್ರ. ಕೃಷ್ಣನಿಂದ ಪಡೆದೆ ನಾನು ಯಾದವ ಸೈನ್ಯ, ಧ್ವಂಸ ಮಾಡಿ ಬಿಡುವೆ ನಾ ಪಾಂಡವ ಸೈನ್ಯ. ಕೃಷ್ಣನಿಂದ ಪಡೆದು ನಾನು ಯಾದವ ಸೈನ್ಯ, ಧ್ವಂಸ ಮಾಡಿ ಬಿಡುವೆ ನಾ ಪಾಂಡವ ಸೈನ್ಯ. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಕುರು ಪಾಂಡವರ ಯುದ್ಧ ಕ್ಷೇತ್ರ, ಇದು ಸಮರ ಕ್ಷೇತ್ರ. ಖ್ಯಾತ ಭೀಷ್ಮ, ಖ್ಯಾತ ದ್ರೋಣ, ಅಶ್ವತ್ಥಾಮರು, ಶಲ್ಯ ಶಕುನಿ ಸೈಂಧವ ಸಪ್ತರಸಿಕರು. ಖ್ಯಾತ ಭೀಷ್ಮ, ಖ್ಯಾತ ದ್ರೋಣ, ಅಶ್ವತ್ಥಾಮರು, ಶಲ್ಯ ಶಕುನಿ ಸೈಂಧವ ಸಪ್ತರಸಿಕರು. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಕುರು ಪಾಂಡವರ ಸಮರ ಕ್ಷೇತ್ರ, ಇದು ಯುದ್ಧ ಕ್ಷೇತ್ರ. ಭೀಮನನ್ನು ಕೀಳಲೆಂದು ನನ್ನ ತಮ್ಮನು, ಪಾರ್ಥನನ್ನು ಕಡಿಯಲೆಂದು ಮಿತ್ರಕರ್ಣನು. ಭೀಮನನ್ನು ಕೀಳಲೆಂದು ನನ್ನ ತಮ್ಮನು, ಪಾರ್ಥನನ್ನು ಕಡಿಯಲೆಂದು ಮಿತ್ರಕರ್ಣನು. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಕುರು ಪಾಂಡವರ ಸಮರ ಕ್ಷೇತ್ರ, ಇದು ಯುದ್ಧ ಕ್ಷೇತ್ರ, ಇದು ಕುರುಕ್ಷೇತ್ರ. ಆಹಾ, ಈ ದುರ್ಯೋಧನಿಗೆ ಎಷ್ಟೊಂದು ವಿವೇಕವನ್ನು ಹೇಳಿದರು. ನನ್ನ ಮೇಲೆ ಕುಪಿತನಾಗಿ ನಮ್ಮ ಅಗ್ರಜನಾದ ಬಲಭದ್ರನ ಬಳಿಗೆ ಹೋಗಿ ಯುದ್ಧದ ಸಹಾಯವನ್ನು ಪಡೆದು ಹಿಂತಿರುಗಿದನು. ಅಗ್ರಜನಾದ ಬಲಭದ್ರನು ಅಲಾಯುಧವನ್ನು ಹಿಡಿದು ಉಭಯತ್ರರು ಹೋರಾಡುವಾಗ ಅವನನ್ನು ಜಯಿಸುವವರು ಯಾರೂ ಇರಲು ಸಾಧ್ಯವಿಲ್ಲ. ಇರಲಿ, ನಾನೀಗ ಒಂದು ಉಪಾಯವನ್ನು ಮಾಡುವೆನು. ಅಗ್ರಜನು ಈ ಮಾರ್ಗವಾಗಿ ಬರುವಾಗ ಒಂದು ಗೋವನ್ನು ನಿರ್ಮಿಸಿ ಆ ಗೋವು ಅಗ್ರಜನಿಂದಲೇ ಮರಣ ಹೊಂದುವಂತೆ ಮಾಡಿ ಮಾಯಾ ಚಿಂತೆಗೆ ಗುರಿಪಡಿಸುವೆನು. ಆಗ ಉಪಾಯ ಕೇಳಲು ನನ್ನಲ್ಲಿಗೆ ಬರುವನು. ಆ ಸಂದರ್ಭದಲ್ಲಿ ಭೂ ಸಂಚಾರಕ್ಕೆ ಕಳಿಸುವೆನು. ಯೋಗಮಾಯೆ, ಬೇಗ ಪಶುರೂಪವನ್ನು ಧರಿಸಿ ಬಲಭದ್ರನನ್ನು ಹಿಂಬಾಲಿಸು. ಏನಿದು, ಈ ಗೋವು ನನ್ನನ್ನು ಹಿಂಬಾಲಿಸ್ತಿರ್ಬೋದಲ್ಲ. ಏ ಗೋಮಾತೆ, ದೂರ ಹೋಗು. ಅಯ್ಯೋ ಶಿವ, ಒಂದು ಸಣ್ಣ ಕಲ್ಲಿನ ಹೊಡೆದ ಮಾತ್ರಕ್ಕೆ ಈ ಗೋವು ಪ್ರಾಣನ ಬಿಟ್ಟಿತ್ತಲ್ಲ. ಅಯ್ಯೋ, ಅಕಟ ಕಟ ಗೋ ಹತ್ಯೆಯ ಮಾಡಿ ಪಾಪಕ್ಕೆ ಗುರಿಯಾದೆ, ಅಯ್ಯೋ ಮೋಸಕ್ಕೆ ಒಳಗಾದೆ. ಅಕಟ ಕಟ ಗೋ ಹತ್ಯೆಯ ಮಾಡಿ ಪಾಪಕ್ಕೆ ಗುರಿಯಾದೆ, ಅಯ್ಯೋ ಮೋಸಕ್ಕೆ ಒಳಗಾದೆ. ಘೋರಾರಣ್ಯವ ಗೋಮಾತೆಯನು ಕೊಂದೆನು ನಾನು ಕೋಪದಲೇ. ಘೋರಾರಣ್ಯವ ಗೋಮಾತೆಯನು ಕೊಂದೆನು ನಾನು ಕೋಪದಲೇ. ಕೊಂದ ಪಾಪವ ಕಳೆಯುವರ್ಯಾರು, ಕೊಂದ ಪಾಪವ ಕಳೆಯುವರ್ಯಾರು. ಕಾಣೆನು ಜಗದೊಳಗೆ, ಅಯ್ಯೋ ಕಾಣೆನು ಜಗದೊಳಗೆ. ಅಕಟ ಕಟ ಗೋ ಹತ್ಯೆಯ ಮಾಡಿ ಪಾಪಕ್ಕೆ ಗುರಿಯಾದೆ, ಅಯ್ಯೋ ಮೋಸಕ್ಕೆ ಒಳಗಾದೆ. ಏನೊಂದರಿಯದ ಗೋಮಾತೆಯನು ಕೊಂದೆನು ನಾನು ಕೋಪದಲೇ. ಕೊಂದ ಪಾಪವ ಕಳೆಯುವರ್ಯಾರು, ಕೊಂದ ಪಾಪವ ಕಳೆಯುವರ್ಯಾರು. ಕಾಣೆನು ಜಗದೊಳಗೆ,
ಅಯ್ಯೋ ಕಾಣೆನು ಜಗದೊಳಗೆ ಅಕಟ ಕಟಾಗೋ ಹತ್ಯೆಯ ಮಾಡಿ ಪಾಪಕ್ಕೆ ಗುರಿಯಾದೆ ಅಯ್ಯೋ ಮೋಸಕ್ಕೆ ಒಳಗಾದೆ ಯಾರಿಗೇಳಲಿ ಏನು ಮಾಡಲಿ ಕೊಂದೆನು ನಾನು ಕೋಪದಲ್ಲೇ ಕೊಂದ ಪಾಪವ ತೀರುವ ಬಗೆಯ ಕೊಂದ ಪಾಪವ ತೀರುವ ಬಗೆಯ ಕಾಣೆನು ಜಗದೊಳಗೆ ಅಯ್ಯೋ ಕಾಣೆನು ಜಗದೊಳಗೆ ಅಕಟ ಕಟಾಗೋ ಹತ್ಯೆಯ ಮಾಡಿ ಪಾಪಕ್ಕೆ ಗುರಿಯಾದೆ ಅಯ್ಯೋ ಮೋಸಕ್ಕೆ ಒಳಗಾದೆ ಕೃಷ್ಣ ಕೃಷ್ಣ ಎಲ್ಲಿರುವೆ ಬೇಗ ಬಾ ಅಗ್ರಜ ನಮಸ್ಕರಿಸುವೆನು. ಕೃಷ್ಣ ಅಗ್ರಜ ನನ್ನನ್ನು ಇಷ್ಟೊಂದು ತ್ವರಿತವಾಗಿ ಕರೆಸಲು ಕಾರಣವೇನು? ಕೃಷ್ಣ ಏನೆಂದು ಹೇಳಲಿ ಆ ವಿಚಾರವೊಂದು ಏನೆಂದು ಹೇಳಲಿ? ಏನಾಯ್ತು ಅಣ್ಣ? ಕೃಷ್ಣ ಆ ದಿನ ಗೋಹತ್ಯೆ ಪಾಪಕ್ಕೆ ಕಾರಣ ಆಗಿವೇನು? ಅಣ್ಣ ಏನು ಗೋಹತ್ಯೆಯನ್ನು ಮಾಡಿರುವೆಯಾ? ಗೋಹತ್ಯೆ ಮಹಾ ಪಾಪವಲ್ಲವೇ ಅಣ್ಣ? ಕೃಷ್ಣ ಗೋಹತ್ಯೆ ಪಾಪವು ನಿವಾರಣೆ ಹೋದರೆ ಯಾವುದಾದ್ರು ಒಂದು ಉಪಾಯವನ್ನು ಹೇಳು. ಅಣ್ಣ ಇಂದಿನಿಂದ 28 ದಿನಗಳ ಕಾಲ ಅನೇಕ ಪುಣ್ಯ ನದಿಗಳಲ್ಲಿ ಸ್ನಾನ ಮಾಡಿ ಪುಣ್ಯ ಸ್ತನಗಳ ದರ್ಶನವನ್ನು ಮಾಡಿ ಬಂದರೆ ಗೋಹತ್ಯೆ ದೋಷವು ನಿವಾರಣೆ ಆಗುವುದೆಂದು ನಮ್ಮ ಗುರುಗಳಾದ ಸಾಂದೀಪ ಮುನಿಗಳು ಹೇಳುತ್ತಿದ್ದರು. ಅದರಂತೆ ಮಾಡುವಣ್ಣ. ಕೃಷ್ಣ ಹಾಗಾದರೆ ನಾನು ಈಗಲೇ ಭೂಸಂಚಾರಕ್ಕೆ ಹೊರಡುವೆನು. ರಾಜ್ಯದ ವಿಚಾರದಲ್ಲಿ ಎಚ್ಚರಿಕೆಯನ್ನು ವಹಿಸು. ಅಣ್ಣ ಇದೇನು ಈಗ ತಾನೇ ಆ ದುರ್ಯೋಧನಿಗೆ ಯುದ್ಧದ ಸಹಾಯವನ್ನು ಮಾಡುವಂದೇಳಿ ಈಗ ನೀನು ಭೂಸಂಚಾರಕ್ಕೆ ಹೋಗದರೆ ಅವನ ಗತಿ? ಕೃಷ್ಣ ಕೌರವರು ಪಾಂಡವರು ಒಡೆದಾಡಿ ಬಿಡಿ ಸಾಯಲಿ, ನನಗಾಗಬೇಕಾಗಿದ್ದೇನು. ನನ್ನ ಪಾಪವು ನಿವಾರಣೆ ಹೋದರೆ ಅಷ್ಟೇ ಸಾಕು, ನಾನಿಂದು ಬರುವೆನು. ನನಗೆ ಬೇಕಾದ್ದು ಇಷ್ಟೇ. ಅಗ್ರಜನು ಭೂ ಸಂಚಾರವನ್ನು ಮುಗಿಸಿ ಬರೋದ್ರೊಳಗಾಗಿ ಈ ಕುರುಕ್ಷೇತ್ರದ ಮಹಾಯುದ್ಧವನ್ನೇ ಸಮಾಪ್ತಿಗೊಳಿಸುವೆನು.